ಅತ್ತೆ ನೀನ್ ಯಾಕೆ ಸುಮ್ಮನೆ ಅವ್ರು ಇವ್ರನ್ನ ಯಾಕೆ ಕೇಳಕ್ ಹೋಗ್ತೀಯಾ? ಸಿದ್ದನ್ ಯಾಕೆ ಕೇಳ್ತೀಯಾ? ಅವನು ಸಿದ್ಧ ಆ ನಂದಿನಿ ಹೇಳ್ಕೊಟ್ಟಿರ್ತಾಳೆ. ಅವ್ರೇನಾದ್ರೂ ದುಡ್ಡು ಕೇಳಿದ್ರೆ ಕೊಡ್ಬೇಡ ಅಂತಾನ. ಅದಕ್ಕೆ ಈ ತರ ಎಲ್ಲ ಅವ್ರ ಸಾಲ ಇಸ್ಕೊ ಇವ್ರ ಸಾಲ ಇಸ್ಕೊಂತಾನ ನಮ್ಗೇನೆ ಸಜೆಷನ್ ಕೊಡಕ್ ಬರ್ತಾನೆ ಆ ಸಿದ್ಧ. ಒದ್ದ ಪೆದ್ದ. ಮತ್ತಿನ್ನೇನೇ ಮಾಡುವಂತೀಯ? ನಿನ್ ಗಂಡ ನೋಡಿದ್ರೆ ಈಗ ಸದ್ಯಕ್ಕೆ ಯಾವ್ದು ದುಡ್ಡಿಲ್ಲ ಕಣಮ್ಮ ಅಂತ ಹೇಳೋದ ಎದ್ದಾಗ ನಾನು ಹಂಗೂನು ಯಾವ್ದಾದ್ರು ನೋಡಿ ತಗೊಂಬಾರು ಅಂತ ಹೇಳ್ದೆ. ನೋಡೋಣ ಅಂತಂದ. ತತ್ತನೋ ಇಲ್ವೋ ಯಾರಿಗ್ ಗೊತ್ತು. ಅದಕ್ಕೆ ಹೆಂಗನಾಗ್ಲಿ ಸಿದ್ದನ ಹತ್ರನೇ ಕೇಳೋಣ, ಕೊಟ್ಟರು ಕೊಡ್ಬೋದೇನೋ ಅಂತ ಅನ್ಕೊಂಡಿದ್ದೆ. ಆದ್ರೆ ಆ ಪೆದ್ದನ ಮಗ ಈ ತರ ನನಗೇನೆ ಟಾಂಗ್ ಕೊಡ್ತಾನೆ ಅಂತ ನನಗ್ ಗೊತ್ತಾಗ್ಲಿಲ್ಲ. ಕುಕ್ಕಳತ್ತೆ, ಅಯ್ಯೋ ನಿಮಗ ಯಾರ ಹತ್ರನಾದ್ರು ಇಸ್ಕೊಂಡು ಬಂದೇ ಬರ್ತಾರೆ ದುಡ್ಡ ಕೊಡಿವಂತೆ. ಕುತ್ಕ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಅದೇ ಅಪ್ಪ, ನನ್ನ ಮೋನು ದುಡ್ಡು ಇಸ್ಕೊಂಡೇ ಬಂದಿರ್ತಾನೆ ಯಾರ ತಗಾದ್ರೂ. ನನಗೂ ಆ ನಂಬಿಕೆ ಇತ್ತು. ಆದ್ರೂ ಎಲ್ಲೋ ಈಗ ಯಾರಾದ್ರೂ ಕೊಡ್ತಾರೋ ಇಲ್ವೋ ಅವನಿಗೆ ಸಾಲನ ಅಂತ ಸಿದ್ದನ್ನೇ ಕೇಳಿದೆ ಅಷ್ಟೇನೆ. ನೋಡೋಣ ಇರಮ್ಮ, ನಮ್ಮನು ತಂದೆ ತರ್ತಾನೆ. ಚಿಕ್ಕಮ್ಮ ಚಿಕ್ಕಮ್ಮ, ಏನು ಏನು ನಂದಿನಿ ಬಂದ್ಲ ಚಿಕ್ಕಮ್ಮ? ಹಸುಗಳೆಲ್ಲ ಕಟ್ಟಾಕಿದ್ದಾಳೆ ಕೊಟ್ಟಿಗೆಗೆ. ನಂದಿನಿ ಇದ್ದಾಳ ಮನೆಗೆ? ಯಾವಳಿಗೆ ಗೊತ್ತು? ನನ್ನ ಯಾಕೆ ಕೇಳ್ತಾ ಇದ್ಯಾ? ಹೋಗಿ ನೋಡೋ ನೀನೇನಿ ಐದಾಳೋ ಇಲ್ವೋ ಅಥವಾ ಎಲ್ಗ ಹೋಗ್ಯಾಳೋ ಅಂತಾನ. ನನ್ನ ಯಾಕೆ ಕೇಳ್ತೀಯ? ಹೌದಾ, ಸರಿ ಆತು ಬಿಡು. ಎಲ್ಲೋ ಅದೇರೋನು ಬರ್ತಾಳೆ. ನಾನು ಹೋಗಿ ಒಳಗೆ ಒಂದು ಸ್ವಲ್ಪ ಹೊತ್ತು ಮನೆ ಕಂತೀನಿ ಓಡಾಡ್ಕೊಂಡು ಬಂದೆ. ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬಂದೆ. ಎಲ್ಲ ಒಳ್ಳೇದು ಮಾಡಪ್ಪ, ಎಲ್ಲ ಒಳ್ಳೇದಾಗ ಮಾಡಪ್ಪ ಅಂತಾನ. ಸರಿ ಆಯ್ತು, ಹೋಗು. ಚಿಕ್ಕಮ್ಮ, ನಾನು ದುಡ್ಡು ಹೇಳಿದ್ನಲ್ಲ ಇಸ್ಕೊಂಡು ಹೋಗಿ ಅಂತಾನ, ಇಸ್ಕೊಂಬಂದ? ಏ ಸಿದ್ಧ, ನನಗೆ ಸಿಟ್ಟು ಬಂದ್ರೆ ಏನೂ ಇಲ್ಲ, ಕಪಾಳಕ್ಕೆ ಬರ್ತೀನಿ, ಮುಚ್ಕೊಂಡು ಹೋಗು. ಏನ್ ನನ್ನ ಹತ್ರನೇ ತಮಾಷೆ ಮಾಡ್ತೀನೋ? ನನಗೇನು ಗೊತ್ತಿಲ್ವೇನೋ? ಆ ಪಟೇಲ ಬಡ್ಡಿಗೆ ದುಡ್ಡು ಕೊಡ್ತಾನೆ ಎಂಬುದು. ಅವನು ಎಷ್ಟು ಬಡ್ಡಿ ತಾಂತಾನೆ, ಎಷ್ಟು ಜನ ಎಷ್ಟು ಮನೆ ಹಾಳು ಮಾಡ್ಯಾನೆ ಅಂತ ನನಗೆ ಗೊತ್ತೈತಿ. ನಾವು ಅವ್ರ ತಕ್ಕ ಹೋಗಿ ಸಾಲ ತಗೊಂಡು ಸಿಗಾಕೊಂಡು ನಾವು ಹಾಳಾಗ್ಲಿ ಅಂತ ನೀನು ನಿನ್ ಪ್ಲಾನು? ಅಯ್ಯೋ ಹಂಗಲ್ಲ ಚಿಕ್ಕಮ್ಮ, ಈಗ ಸಂಘ ಕಟ್ಟಕ್ಕೆ ದುಡ್ಡಿಲ್ಲ, ದುಡ್ಡು ಕೊಡು ಅಂತಂದಲ್ಲ, ಅದಕ್ಕೆ ಕೊಡ್ತಾರೆ ಹೋಗಿ ಚಿಕ್ಕಮ್ಮ ಅಂತ ಹೇಳಿದ್ದು. ಅಲ್ಲ ಸಂಘದಾಗೆ ಎಲ್ಲರೂ ಬೈತಾರಲ್ವಾ? ಅಲ್ಲಾದ್ರೆ ಅಯ್ಯಪ್ಪ ಏನು ಅಂಬಲ್ಲ, ಬಡ್ಡಿ ಕಟ್ಟಿದ್ರೆ ಸಾಕು ತಿಂಗಳನ. ನಿಮ್ಗೆ ಎಷ್ಟು ಬೇಕಾದಷ್ಟು ದುಡ್ಡು ಕೊಡ್ತಾರೆ. ಒಂದು 50,000 ಬೇಕಂದ್ರೆ ಇಟ್ಕೊಳ್ರಿ, ವಾರ ಹೆಂಗೂ ಕಟ್ಟಬೇಕಲ್ವಾ ಸಂಘಕ್ಕೆ 2,000 ತಿರ್ಗಾ ಮುಂದಿನ ವಾರನೂ ಅದನ್ನ ಹೆಂಗೆ ಕಟ್ಕೊಂಡು ಹೋಗ್ಬೋದು ಅಂತ ನಾನು ಹೇಳಿದ್ದು. ಅಲ್ವಾ? ಸರಿಯಾಗಿ ಹೇಳಿದ್ರಿ. ನಂದಿನಿ, ನೀನಾ ಎಲ್ಲಿಗೋಗಿದ್ದೆ? ನಾನು ಅಲ್ಲಿ ಪಾಪನ್ ಬಿಟ್ಟು ಬಂದಿದ್ದಲ್ವಾ, ಮಾತಾಡ್ಸ್ಕೊ ಬರೋಣ ಅಂತ ಹೋದೆ. ಅಲ್ಲೇ ಇರ್ತೀನಿ ಅಂತ ಅಳ್ತಿದ್ದ ಅವನು, ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ನೀವ್ ಈಗ ಬಂದ್ರಾ? ನಾನು ಅದೇ ವಾಕಿಂಗ್ ಮಾಡ್ಬೇಕಂತ ಹೇಳಿದ್ರಲ್ವಾ ಡಾಕ್ಟ್ರು. ನಾನು ಅಲ್ಲಿ ದೇವಸ್ಥಾನ ತಕ್ಕನ ಹೋಗಿ ನಡ್ಕೊಂಡು ಹೋಗಿ ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬಂದೆ. ಹೌದಾ, ಸರಿ ನಡೀರಿ, ನಿಮ್ಗೆ ಹಾಲು ಕಾಸ್ಕೊಡ್ತೀನಿ ಕುಡಿಯೋರಂತೆ. ಲೇ ನಂದಿನಿ, ನೀನು ಮೆರಿತಾ ಇದ್ಯಾ? ನನ್ನ ಗಂಡನು ದುಡಿತಾನೆ ಕಣೆ, ದುಡ್ಡು ತಂದು ಕೊಡ್ತಾನೆ. ನೀವೇನು ದುಡ್ಡು ಕೊಡ್ಬೇಕಾಗಿಲ್ಲ ನಮ್ಮ ಅತ್ತಿಗೆ ಸಂಘಕ್ಕೆ ಸಾಲ ಕಟ್ಟಕ್ಕೆ. ನನ್ನ ಗಂಡ ಈಗ ಬರ್ತಾರೆ, ದುಡ್ಡು ತಗೊಂಬರ್ತಾರೆ. ಅತ್ತೆ ನೀನು ಹೋಗಿ ಇವ್ರನ್ನ ಯಾಕೆ ಕೇಳಕ್ ಹೋದೆ? ಈ ಸಿದ್ದನೂ ಜಾಸ್ತಿ ಆಯ್ತು ಆಲೆ. ಹೆಂಡತಿ ಮಾತು ಕೇಳ್ಕೊಂಡು ಹೆಂಗ್ ಬೇಕು ಹಂಗ್ ಮಾತಾಡ್ತಾನೆ. ಚಿಕ್ಕಮ್ಮನೂ ಮರ್ಯಾದೆ ಇಲ್ಲ, ಏನೂ ಇಲ್ಲ. ಮತ್ತೆ ಇಸ್ಕೋಬೇಕಾಗಿತ್ತು ನಿನ್ ಗಂಡನ್ ತಗೇನೆ, ನನ್ನ ಗಂಡನ ಯಾಕೆ ಕೇಳಕ್ ಹೋಗಿದ್ರಿ? ನೀವೆಂತ ಮೋಸಗಾರರು ಅಂತ ಚೆನ್ನಾಗಿ ಗೊತ್ತಿದೆ ನಮ್ಮ ಯಜಮಾನ್ರಿಗೆ. ಸುಳ್ಳು ಹೇಳಿ 25,000 ಲಪ್ಟಾಯ್ಸಕ್ ನೋಡಿದ್ರಲ್ಲ, ನೀವೆಂತಾರು ಅಂತ ಆವಾಗ್ಲೇ ಗೊತ್ತಾಗೈತಿ ಇವ್ರಿಗೆ. ಮತ್ತೇನೆ ಅದೇನು ಅಂತ ಮುಖ ಇಟ್ಕೊಂಡು ದುಡ್ಡು ಕೇಳಿದ್ರಿ ನೀವು? ಅಯ್ಯೋ ಇವ್ರಿಗೆ ಯಾಕೋ ಜಾಸ್ತಿ ಆಯ್ತು. ದರಿದ್ರದವಳು, ನಾನು ಯಾಕಾದ್ರೂ ದುಡ್ಡು ಕೇಳಿದ್ನ ಇವನ ಹತ್ರ? ಸುಮ್ಮನಿದ್ರೆ ಇರ್ಬೋದಾಗಿತ್ತು. ನಡೀರಿ ನೀವು, ನಡೀರಿ. ಲೇ ಮಧು, ಫೋನನ್ನ ಮಾಡಿ ನಿನ್ ಗಂಡ ಎಲ್ಲೇ ಇದ್ದಾನೆ, ಯಾವಾಗ ಬರ್ತಾನೆ, ಬೇಗ ದುಡ್ಡು ತಗೊಂಡು ಬಾ ಅಂತ ಹೇಳು. ಇಂತರ್ತಾಗೆಲ್ಲನ ಅವಮಾನ ಅನ್ಭವಿಸ್ಬೇಕಾಗೈತಿ ಈ ಸಿದ್ದು ನಂತರ ಹತ್ರ ಎಲ್ಲನ. ಅಯ್ಯೋ ಬರ್ತಾರೆ, ಇರತ್ತೆ ಒಂದ್ ಸ್ವಲ್ಪ ಹೊತ್ತು. ಮತ್ತೆ ಅವ್ರು ಬಂದ್ರು ನೋಡಲಿ. ಕಳ್ಳಿ ಕೊಟ್ರು ವಾಟ್ಲಿ ಹಂಗೆ ಲೈಫ್, ಹಾಚೆಗ ಕವಳೆ ವೈಫ್. ನಿಜವಾಗ್ಲು ವಾರೆ ಗಂಡು ಮಕ್ಳ ತವರು, ಊರಿಗೂರ ಸುಡುಗಾಡು ಎಣ್ಣೆ ಅಂಗಡಿ ಒಂದೇ, ಸಾವಿಲ್ಲದ ಪ್ಲೇಸ್. ವಾರು ದಯವಿಟ್ಟು ಹುಚ್ಚಬೇಡಿ ಪ್ಲೀಸ್ 24 hours ಹುಚ್ಚಬೇಡಿ ಪ್ಲೀಸ್. ಖಾಲಿ ಕೊಟ್ರು ಆಸೆ ಅಂತೆ ಲೈಫ್, ಆಚೆಗ ಹಾಕವಳೆ ವೈಫ್. ಅಯ್ಯೋ ದೇವ್ರಿ, ಅತ್ತೆ ಏನಿದು? ಇವ್ರು ಯಾಕೆ ಹಿಂಗೆ ತಟ್ಟಾಡ್ಕೊಂಡು ಹಿಂಗೆ ಹಾಡು ಹೇಳ್ಕೊಂಡ್ ಬರ್ತಾ ಇದಾರೆ? ಏನಾಗೈತಿ ಇವ್ರಿಗೆ? ಏನಾಗೈತೆ ಅಂತ ಎಷ್ಟು ಚೆನ್ನಾಗಿ ಕೇಳ್ತಿದ್ಯಲ್ಲ ಮಧು. ಅವ್ನು ನೋಡಿದ್ರೆ ಗೊತ್ತಾಗಲ್ವಾ? ಎಣ್ಣೆ ಕುಡ್ದು ತೂರಾಡ್ಕೊಂಡ್ ಬರ್ತಾ ಇದ್ದಾನೆ. ಖಾಲಿ ಕ್ವಾರ್ಟರ್ ಬಾಟ್ಲು ಅದು ಇದು ಅಂತಾನೆ ಹೇಳ್ಕೊಂಡು. ಅಯ್ಯೋ ದುಡ್ಡು ತಗೊಂಬತ್ತಾನೆ, ಸಂಘ ಕಟ್ಟಕ್ಕೆ ದುಡ್ಡು ಕೊಡ್ತಾನೆ ಅಂತ ನಾವು ಬಾಗ್ಲಾಗೆ ಕಾಯ್ಕೊಂಡು ಕುಕ್ಕೊಂಡಿದ್ದೆ. ಈ ನನ್ನ ಮಗ ಗಂಟ್ಲಿಗೆ ಹತ್ತ ಕುಡ್ದು
ಬೀದೆಗೆಲ್ಲ ತೂರಾಡ್ಕೊಂಡ್ ಬಂದೇವನಲ್ಲೇ ನಮ್ಮ ಮರ್ಯಾದೆ ತೆಗ್ದೇವನಲ್ಲೇ ಇವತ್ತು. ಅಯ್ಯೋ ಮನಿಯಾಳ, ಲೇ ಮನು ಏನಾಗಿತ್ತು ನಿನ್ಗೆ? ಕೆಲ್ಸಕ್ಕೆ ಹೋದವನು ಹಿಂಗ್ಯಾಕೋ ಎಣ್ಣೆ ಕುಡ್ದು ಬಂದಿದ್ಯಾ? ನಾಚಿಕೆ ಆಗಲ್ವೇನೋ ನಿನ್ಗೆ? ದುಡ್ಡೆಲ್ಲ ದುಡ್ಡು ಇಸ್ಕೊಂಬಂದೇನೋ? 2,500 ಇಸ್ಕೊಂಬ ಅಂತ ಹೇಳಿದ್ನಲ್ಲ. 2,500 ಅಯ್ಯ ಅಲ್ಲ, ನನಗೇನೆ ಕುಡಿಯೋಕ್ಕೆ ದುಡ್ಡಿಲ್ಲ ಅಂತನ ನನ್ನ ಫ್ರೆಂಡ್ ಹತ್ರ ಒಂದು 100 ರೂಪಾಯಿ ಸಾಲ ಇಸ್ಕೊಂಡು ಎಣ್ಣೆ ಕುಡ್ದು ಬಂದಿದ್ದೀನಿ. ನಾನು ಎಷ್ಟು ದಿನ ಅಂತೇಳಿ ಕುಡಿದಂಗೆ ಹಂಗೆ ಇರೋಣ ಹೇಳು. ಅದಕ್ಕೆ ಇವತ್ತು ಏನೋ ಆಗಲಿ ಅಂತನ ಅವ್ರಂತ 300 ರೂಪಾಯಿ, ನಾವು ಅಂತಾಗ 200 ರೂಪಾಯಿ ಇಸ್ಕೊಂಡು 500 ರೂಪಾಯಿದು ಕುಡ್ದು ಬಂದ್ಬಿಟ್ಟೆ. ನನ್ನ ಫ್ರೆಂಡಿಗೂ ಬಂದಿದ್ದ, ಅವನು ಕಂಪ್ನಿ ಕಟ್ಟ, ಅವನಿಗೂ ಕೊಡಿಸ್ತೆ. ನಿಂದು 2,500 ನಾಳೆ ಕೊಡ್ತೀನಿ ಬಿಡವ. ಶ್ರವಣ ಆಗುತ್ತಲ್ಲ ಆವಾಗ ಕೊಡ್ತೀನಿ ಬಿಡು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ದುಡ್ಡು ಅಂತ? ಏನೋ ಹಿಂಗ್ ಬುಗುಳ್ತಾ ಇದ್ಯಾ? 300 ರೂಪಾಯಿ 200 ರೂಪಾಯಿ ಸಾಲ ಇಸ್ಕೊಂಡು ಎಣ್ಣೆ ಕುಡ್ದು ಬಂದ ನಿನ್ ಫ್ರೆಂಡ್ ಕರ್ಕೊಂಡೋಗಿ. ಅಯ್ಯೋ ಮಾನ ಮರ್ಯಾದಿಲ್ದವನೇ. ನಾನು ನಿನ್ ದುಡ್ಡು ತಗೊಂಬತ್ತೀಯ ಸಂಘ ಕಟ್ಟಣ ಅಂತ ನಾ ಇಲ್ಲೇ ಬಾಗ್ಲ ಕಾತ್ಕೊಂಡು ಕೂಕೊಂಡಿದೀವಲ್ಲೋ, ನನ್ ಮರ್ಯಾದೆ ಕಳಿತಾ ಇದೆಯಲ್ಲೋ. ಅಯ್ಯೋ ದೇವ್ರೇ, ಮಧು ಏನೇ ಇದು ನಿನ್ ಗಂಡನ ಅವಸ್ಥೆ? ನಾವ್ ನೋಡ್ದೆ ಆ ನಂದಿನಿ ಸಿದ್ದನ ಹತ್ರ ಅಷ್ಟೆಲ್ಲ ಕೊಚ್ಕೊಂಡ್ವಿ. ನನ್ ಮಗ ದುಡ್ಡು ತಗೊಂಬತ್ತ, ನೀವೇನ್ ಕೊಡೋದ್ ಬೇಡ ಅಂತ. ಇವ್ನು ನೋಡೋದು ಹಿಂಗ್ ಕುಡ್ದು ತೂರಾಡ್ಕೊಂಬತ್ತಾ ಇದ್ದಾನೆ, ನಮ್ ಮರ್ಯಾದೆ ಕಳಿತಾ ಇದ್ದಾನೆ. ಅಯ್ಯೋ ಮನಿಯಾಳ, ಯಾಕೋ ಹಿಂಗ್ ಮಾಡ್ತಾ ಇದ್ಯಾ? ಇಷ್ಟ ದಿನ ಚೆನ್ನಾಗಿದ್ದಲ್ಲ, ಯಾಕೋ ಇವತ್ತೇನ್ ಬಂತ ನಿನ್ಗೆ ದೊಡ್ಡ ರೋಗ? ಅಯ್ಯೋ ರೀ, ಏನ್ ಬಂದಿರೋ ನಿಮ್ಗೆ ಗೊತ್ತು? ಅತ್ತೆ ಸಂಘಕ್ಕೆ ಸಾಲ ಕಟ್ಬೇಕಂತೆ. ಸಾಲ ಕಟ್ಲಿಲ್ಲ ಅಂದ್ರೆ ಹೆಂಗ್ ಬೈತಾರೆ ಗೊತ್ತಾ? ಎಷ್ಟು ಅವಮಾನ ಆಗುತ್ತೆ ಗೊತ್ತಾ? ಅದೆಲ್ಲ ಗೊತ್ತಿದ್ದು ಈ ತರ ಕುಡ್ಕೊಂಡ್ ದುಡ್ಡೆಲ್ಲ ವ್ಯರ್ಥ ಮಾಡ್ತಾ ಇದ್ರಲ್ಲ. ನಿಮ್ಗೆ ಏನು ಅನ್ಸಲ್ವಾ? ನಿಮ್ಮ ಅಮ್ಮನ ಮರ್ಯಾದೆ ಹೋದ್ರೆ ನಿಮ್ ಮರ್ಯಾದೆ ಹೋದಂಗೆ ತಾನೆ. ಆ ಸಿದ್ದು ನೋಡ್ರಿ, ವಿದ್ಯೆ ಇಲ್ಲ, ಏನು ಇಲ್ಲ, ಏನ್ ಬುದ್ಧಿ ಇಲ್ಲ, ಎಂತದಿಲ್ಲ. ಆದ್ರೆ ಒಂದೇ 1 ರೂಪಾಯಿನೂ ಈ ತರ ನಿನ್ನಂಗೆ ಕುಡಿಯಕ್ಕೆ, ಜೂಜಾಡಕ್ಕೆ, ಇಸ್ಪಿಟಾಡಕ್ಕೆ ಅಥವಾ ಸಿಗರೇಟ್ ಸೇದಕ್ಕೆ ಖರ್ಚು ಮಾಡಲ್ಲ. ಎಲ್ಲ ತಂದು ಎಂಟಿ ಕೈ ಕೊಡ್ತಾನೆ. ಸೈಟ್ ತಗೊಂಡು ಈಗ ಹೆಂಗ ಇದ್ದಾನೆ. ಚೆನ್ನಾಗಿಲ್ಲ ಅಂತಂದ್ರು ಅವ್ರಿಗೇನು ತೊಂದರೆನೇ ಆಗ್ತಾ ಇಲ್ಲ, ದುಡ್ಡಿನ ಸಮಸ್ಯೆನೇ ಬರ್ತಾ ಇಲ್ಲ. ಆದ್ರೆ ನೀನ್ ಹಿಂಗ್ ಕುಡ್ಕೊಂಬಂದು ನಮ್ಗೆ ಒಂದ್ರಿಂದೊಂದು ಸಮಸ್ಯೆ ತರ್ತಾ ಇದೆಯಲ್ಲ, ಏನಾಗಿರೋದು ನಿನಗೆ? ಏಯ್, ನೀನು ನನ್ನ ಹತ್ರ ಡ್ರಾಮಾ ಮಾಡಬೇಡ. ನನಗೆ ನೀವಿಬ್ಬರ ಬಗ್ಗೆ ಚೆನ್ನಾಗಿ ಗೊತ್ತು. ಯಾವಾಗ ನೋಡಿದ್ರು ದುಡ್ಡು ಅಂತಲೇ ಇರ್ತೀರಲ್ಲ. ನಾನೇನು ಕತ್ತೇನ ನೀ ಕೇಳ್ದಷ್ಟು ದುಡ್ಡು ತಂದ್ಕೊಡಕ್ಕೆ? ನಾನು ಮನುಷ್ಯನೇ, ನನಗೂ ಆಸೆ ಆಕಾಂಕ್ಷೆ ಇದ್ದಾವೆ. ಆ ಸಿದ್ದನಂಗೆ ನಾನು ಪೆದ್ದ ಅಲ್ಲ, ಬುದ್ಧಿವಂತ. ನಾನು ಎಣ್ಣೆ ಕುಡ್ದು ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಿದರೆ ನನಗೆ ಸಮಾಧಾನ ಆಗೋದು. ಇಲ್ದಿದ್ರೆ ನನಗೆ ಏನು ತಿಂದ್ರೂ ಸಮಾಧಾನ ಆಗಲ್ಲ. ನೀವಿಬ್ಬರು ಓವರಾಗಿ ಡ್ರಾಮಾ ಮಾಡ್ತಾ ಇದ್ದೀರಾ. ಮುಚ್ಕೊಂಡು ನಡೀರಿ ಒಳಕ್ಕೆ. ಏ ಮನು, ಈಗ ಒಳಕ್ ಹೋದ್ರೆ ನಿನ್ನ ಮರ್ಯಾದೆ ಹೋಗುತ್ತೆ ಕಣೋ. ನಂದಿನಿ ಸಿದ್ಧ ಒಳಗೆ ಇದ್ದಾರೆ. ನಿಮ್ಮ ಅಜ್ಜಿನೂ ಬತ್ತಾಳೆ ಈಗ. ಅದೆಲ್ಲ ಹೋಗಿ ಕುಕ್ಕರಿಸ್ಕೊಂಡವಳೆ. ಅವ್ರ ಮುಂದೆ ಎಲ್ಲ ನೀನ್ ಈ ತರ ತೂರಾಡ್ತಾ ಇದ್ರಿ ನಮ್ಮ ಮರ್ಯಾದೆ ಏನಾಗ್ಬೇಡವ ಮನೆಯಾಗೆ? ಅವ್ರನ್ನತ್ಕೂ ನೀನ್ ಆಡ್ತಾ ಇರೋದಕ್ಕೂ ಸರಿಯಾಗೈತೆ. ಅಯ್ಯೋ ದೇವ್ರೆ, ಇಂಥ ಮಗನ್ ಯಾಕಪ್ಪ ನನಗೆ ಕೊಟ್ಟೆ? ಅತ್ತೆ, ಒಳಗೆ ಕರ್ಕೊಂಡು ನಡಿ, ರೂಮ್ ಒಳಗೆ ಕರ್ಕೊಂಡು ಹೋಗೋಣ. ಯಾರಾದ್ರೂ ನೋಡಿದ್ರೆ ಕಷ್ಟ. ಇಲ್ಲಿ ಹೊರಗೆ ನಿಂತ್ಕೊಂಡು ಯಾಕೆ ಹಿಂಗ್ ತೂರಾಡ್ತಾ ಇದ್ರೆ? ರೀ ಬರೀ ಒಳಿಕೆ. ಏಯ್, ಹೊಳಗೆ ಅಂತ ನೀನು ನನಗೆ ಕರಿತೀಯೇನೆ? ನನಗೇನು ಹೋಗೋದು ಗೊತ್ತಿಲ್ಲ. ನನಗೇನು ಬಾಗ್ಲಿ ಎತ್ತೈತೆ ಅಂತ ನೋಡಿಲ್ಲ ಅಂದ್ಕೊಂಡಿದೀಯಾ? ನಾನು ಸರಿಯಾಗಿ ನೋಡ್ಕೊಂಡಿದ್ದೀನಿ, ಸರಿಯಾಗಿ ಹೋಗೋದು ಗೊತ್ತಿದೆ. ನೀವೇನು ಹೇಳ್ಬೇಕಾಗಿಲ್ಲ. ಸರಿ ನಡಿಯೋ ಮನೆ ಒಳಿಕೆ. ರೀ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ಮನೆ ಅಲ್ಲ. ಏಯ್, ಇದು ಮನೆ ಅಲ್ಲ ಅಂತ ಗೊತ್ತಿದೆ ನನಗೆ. ಮನೆ ಎಲ್ಲೈತೆ ಅಂತ ನಾನು ನೋಡಿದ್ದೀನಿ, ನೀವೇನು ಹೇಳ್ಬೇಕಾಗಿಲ್ಲ. ಏ ಮನು, ನಿಂತ್ಕೊಳ್ಳೋ. ಅಯ್ಯೋ ಲೇ ಮಧು, ಹಿಡ್ಕಳೆ ಅವ್ನ, ಹಿಡ್ಕಳೆ. ಯೋರಿ, ಅಲ್ಲಲ್ಲ ಮನೆ ಇರೋದು, ಅದೇ ಕೊಟ್ಟಿಗೆ ಐತೆ. ಹಸಿನ ಕೊಟ್ಟಿಗೆ. ಬಾ ಇಲ್ಲಿಗೆ, ಇದು ನಮ್ಮ ಮನೆ. ಬಾರಿ ಎಳ್ಕಂಬ ಹೊಳಿಕೆ. ಅಯ್ಯೋ, ಕೊಟ್ಟಿಗೆ ಹೋಗಿ ಆಮೇಲೆ ದನಿ ಸಂದೆಗೆ ಹೋಗಿ ಸಗಣಿ ಪಗಣಿಗೆ ಕುಕ್ಕೊಂಡನು. ಕುಡ್ದು ನಡೀರಿ ಒಳಿಕೆ. ಅಯ್ಯೋ, ನಿಮ್ಮನ್ನು ಕಟ್ಕೊಂಡು ನಾನೊಬ್ಳು ಅನುಭವಿಸ್ತಾ ಇದ್ದೀನಲ್ಲ. ಏಮನು, ಯಾಕೋ ನಮ್ಮ ಹಿಂಗ್ ಹೊಟ್ಟೆ ಉರಿಸ್ತಾ ಇದ್ಯಾ? ಇಷ್ಟ ದಿನ ಚೆನ್ನಾಗಿದ್ದಲ್ಲ, ಯಾಕೋ ಇವಾಗ ಹಿಂಗ ಕುಡ್ದು ಬಂದು ತೂರಾಡ್ತಾ ಇದ್ಯಾ? ಅದು ಕುಡಿದ್ಯಾ? ಈ ಪಟ್ಟಿ ನೀನು ಮೈ ಮೇಲೆ ಪ್ರಜ್ಞೆ ಇಲ್ದಿರೋಷ್ಟು. ಮನೆ ಯಾವ್ದು ಅಂತ ಗೊತ್ತಿಲ್ಲದೆ ಅಥವಾ ಕೊಟ್ಟಿಗೆ ಕಡೆಗೆ ಹೋಗ್ತಾ ಇದೆಯಲ್ಲ, ನಾಸಿ ಕೆಟ್ಟವನೇ. ಕಮ್ಮ, ಏನಾಯ್ತು ಮನುಗೆ? ಯಾಕೆ ಹಂಗಿದ್ದಾನೆ? ಯಾಕೆ ಇಬ್ರು ಹಿಂಗ್ ಹಿಡ್ಕೊಂಡಿದ್ದೀರಾ? ನಿನ್ಗೆ ಯಾಕೆ ಬೇಕು? ಹೋಗೋ ಸಿದ್ಧ, ಸುಮ್ಮನೆ ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ಅಲ್ಲಿ ಹಸುಗಳು ಸಗಣಿ ಇಕ್ಕೆ ಸಗಣಿನ ಬಾಚಿ ತಿಪ್ಪೆಕಾಕು ಹೋಗಿ. ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗಿ. ಅಯ್ಯೋ ಚಿಕ್ಕಮ್ಮ, ಅವನು ಎಣ್ಣೆ ಕುಡ್ದು ತೂರಾಡ್ತಾ ಇದ್ದಾನೆ. ನನಗೂ ಗೊತ್ತಾಗುತ್ತೆ. ಕರ್ಕೊಂಡೋಗಿ ಮನಗ್ಸಿ ಯಾತಾದ್ರೂ ಮಜ್ಜಿಗೆ ಕುಡ್ಸು. ಅವಾಗ ಇಳ್ದಿ ಏರಿರೋ ನೆಸೆ ಎಲ್ಲ ಇಳಿತೈತೆ. ಕರ್ಕೊಂಡೋಗು. ಅದು ನನಗೆ ಗೊತ್ತೈತೆ, ನೀನು ಹೋಗೋ ಸುಮ್ಮನೆ. ಹೋಗಿ ಸಗಣಿ ಬಾಸಾಗ ಹೋಗಿ. ಕರ್ಕೊಂಬಾರಿ ಮಧು, ಕರ್ಕೊಂಬ. ಅಯ್ಯೋ, ಆ ಮುದುಕಿ ನೋಡಿದ್ರೆ ಏನೂ ಇಲ್ಲ. ಅವಳಿನೇನೇನು ಮಾತಾಡ್ತಾಳೋ, ಏನು ಸುಳ್ಕಾಡೋ ದೇವ್ರೇ. ನಡೀರಿ ಬೇಗ. ಅಯ್ಯೋ, ನಾವು ಏನು ಕರ್ಮ ಮಾಡಿ ಇಂಥ ಮಗನ ಹೆತ್ತಿದೀವಪ್ಪ ದೇವ್ರೇ. ಅಯ್ಯೋ ಮಧು, ಏನೇ ಇದು? ಈಗ ಹೆಂಗೆ ಸಾಲ ಕಟ್ಟೋದು? ಸಂಘದವ್ರು ಬರ್ತಾರೆ ಮಂತಕ್ಕೆ ಹುಡಿಕೊಂಡು ನಾನೇನಾರು ಹೋಗ್ಲಿಲ್ಲ ಅಂದ್ರೆ? ಅಯ್ಯೋ ದೇವ್ರೇ.